ಏನೇ ಹಾಗೆ ನೋಡ್ತಿದೀಯಾ? ಎಷ್ಟು ಮುದ್ದೆ ಕಾಣ್ತಿದ್ರೆ ಗೊತ್ತಾ? ಎಷ್ಟು ಮುದ್ದಾಗಿ. ನನಗೆ ನಮ್ ಮದ್ವೆ ದಿನಾನೇ ನೆನ್ಪಾಗೋಯ್ತು ರೀ. ಹಸಿ ಮಣಿ ಮೇಲೆ ನಾನ್ ಕೂತಿತ್ತು, ಸುತ್ತ ಬಂದು ಬೆಳಗ ಆ ಓಲ್ಗದ್ ಸದ್ದು. ಪುರೋಹಿತರು ನಿಮ್ಮನ್ ಕರೆದಾಗ ನಾನು ಊರಿಗನಲ್ಲಿ ಎಲ್ಲಿ ಇವ್ರು ಅಂತ ನೋಡ್ದಾಗ ನಿಮ್ ತಾಯಿ, ಜಗನ್ನಾಥ್ ಬಾವ ಎಲ್ರೂ ನಿಮ್ಮನ್ನ ಇದೇ ತರ ಅಲಂಕಾರ ಮಾಡಿಸಿ ನಾನು ಪಕ್ಕದಲ್ಲಿ ಕರ್ಕೊಂಬಂದ್ ಕೂರ್ಸಿದ್ರು. ಆ ದಿನಗಳು ಎಷ್ಟು ಬೇಗ ಮುಗ್ದೋಯ್ತು ರೀ. ನಾವಿನ್ನೂ ಹಾಗೆ ಇದ್ಬಿಡ್ಬೇಕಿತ್ತು. ಕಾಲನೇ ಯಾರಿಗೋಸ್ಕರ ನಿಲ್ಲುತ್ತೆ ಶಾಂತ್. ಕಾಲಂಗಳೊಳಗೆ ಮಳೆಗಾಲ, ಲೋಕಕ್ಕೆ ಪ್ರಾಣ. ಕಾಲ ವಾರರಿ, ಕಡು ಚೆಲುವು ಬೇಸಿಗೆ ಸರ್ವಜ್ಞ ಅಂತ ಸರ್ವಜ್ಞ ಮಹಾಕವಿ ಹೇಳ್ತಾನೆ. ಮಳೆಗಾಲದಲ್ಲಿ ಪ್ರಪಂಚನೇ ಹೆಸರಾಗಿರುತ್ತೆ. ಆ ಹೆಸರಲ್ಲಿ ಜಲಪಾತಗಳು ಕೂಡ ಹೆಣ್ಣಿನ ಜಡೆ ಹಾಕಿ ಕಾಣಿಸುತ್ತೆ. ಹಾಗಂತ ಭೂಮಿಗೆ ಮಳೆ ಮಾತ್ರ ಇರುತ್ತಾ? ಇಲ್ಲ, ಪ್ರಕೃತಿ ಬೇಸಿಗೆನಲ್ಲೂ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ತಾರೆ. ಜವಾಬ್ದಾರಿಗಳನ್ನ ಹೊತ್ತು ಜೊತೆಲಿ, ಈಗ ಜವಾಬ್ದಾರಿಗಳನ್ನ ಮರೆತು ಜೊತೆಲಿ ನಡೀತಾ ಇದೆ. ಆ ದಿನಗಳು ಚೆನ್ನ, ಈ ದಿನಗಳು ಚೆನ್ನ ಕಣೆ. ಇಲ್ಲ ರೀ, ಈ ಮಕ್ಳು, ಮರಿ, ಕಣ್ಣೀರು, ನೋವು ಇದ್ಯಾವ್ದು ಬೇಕಾಗಿರ್ಲಿ, ಹೊಲ ಗದ್ದೆಯಲ್ಲಿ ಓಡಾಡ್ತಿದ್ವಿ, ಹೊಂಗಿ ಮರದ ಕೆಳಗೆ ಮಲ್ಕೋತಿದ್ವಿ, ಹಣ್ಣು ಕಾಯಿನೋ ತಿಂತ ಕಾಲ ಕಳ್ತಿದ್ವಿ. ನೀವ್ ನನ್ ಕೈ ಹಿಡ್ದಾಗ ಒಂದೇ ಒಂದು ಕ್ಷಣ ಈ ಭೂಮಿ ತಿರುಗೋದು ನಿಂತೋಗ್ಬಾರ್ದ, ಕಾಲ ಹೀಗೆ ಕಲ್ಲಾಗ್ಬಾರ್ದ ಅಂತ ಅನ್ನಿಸ್ತು. ಎಲ್ಲ ಎಷ್ಟು ಬೇಗ ಮುಗ್ದು ಹೋಯ್ತು ರೀ. ನನಗೂ ನೆನಪಿದೆ ಶಾಂತ್. ಯಾವ ಸಮಯನ ಮನುಷ್ಯ ಅತಿಯಾಗಿ ಪ್ರೀತಿಸ್ತಾನೋ ಆ ಸಮಯನೇ ಕಳೆದು ಹೋಗೋದು. ನೋವು, ದುಃಖ, ದುಮ್ಮಾನಗಳಿದ್ದಾಗ ನೋಡು, ಪ್ರತಿ ಕ್ಷಣನೂ ಭಾರ ಆಗ್ತಾ ಹೋಗ. ಸರಿ ಬಿಡಿ, ಸಮಯನ ನಮ್ ಕೈಯಲ್ಲಿ ತಡಿಯಕ್ಕಾಗತ್ತೆ? ನೀನಾ ಅವರೆಕಾಳು ಉಪ್ಪಿಟ್ಟು ಮಾಡಿದಾಳೆ, ತಂದ್ಕೊಡ್ಲಾ ಸ್ವಲ್ಪ? ಎಲ್ಲಾರ್ದು ಆಗ್ಬೇಕಲ್ಲ. ಎಲ್ಲಾರು ಒಂದೊಂದ್ ಕೆಲ್ಸದಲ್ಲಿ ಬ್ಯುಸಿ ಆಗಿದಾರಪ್ಪ. ನಾನ್ ಇಲ್ಲಿಗೆ ತಂದ್ಕೊಡ್ತೀನಿ ರೀ, ನೀವ್ ಮಾತ್ರೆ ತಗೋಬೇಕು. ಸರಿ, ಹೊರಗ್ ಬರ್ತೀನಿ. ಬೇಡ ಬೇಡ ಬೇಡ, ಅಲ್ಲಿ ಎಲ್ರು ಇದಾರ್ರಿ. ಇದ್ರೆ ನಿಮಗ್ ದೃಷ್ಟಿ ಆಗತ್ರಿ ಅಲ್ಲಿಗ್ ಬಂದ್ರೆ. ನಿಜ ರೀ, ಅಲ್ಲಿ ಯಾರೋ ಈವೆಂಟ್ ಮಾಡೋರೆಲ್ಲ ಬಂದಿದ್ದಾರೆ. ನೀವ್ ಹೊರಗಡೆ ಬರ್ಬಾರ್ದು, ಅವ್ರೆಲ್ಲ ಹೋದ್ ನಿಮ್ ಬನ್ನಿ. ನನಗೋಸ್ಕರ ಆಗ್ಲಿ ಕಣೆ, ಹೋಗ್ ತಗೊಂಬ. ಸರಿ ತಂದೇರಿ. ನೀವ್ ತಿನ್ನೋವರೆಗೂ ಜೊತೆಲೇ ಇದ್ದು ಆಮೇಲೆ ಪೂಜೆಗೆ ಹೋಗ್ತೇನೆ. ಯಾಕೆ? ನಿಮ್ ಅಂದಾನ ಕಣ್ ತುಂಬ್ಕೊಂಡು ಆಮೇಲೆ ಹೋಗ್ತೇನೆ. ಇನ್ನು ಹೊಸದಾಗಿ ಮದುವೆ ಆದವ್ರ ತರ ಆಡ್ತಿಯಲ್ಲ ಶಾಂತ್. ನಿಮ್ಮನ್ನ ಈ ರೂಪದಲ್ಲಿ ನೋಡಿ ನನಗೆ ಆ ದಿನಗಳೇ ನೆನಪಾಗಿತ್ತು. ಇವತ್ತೊಂದ್ ದಿನ ನನ್ನನ್ನು ಹಾಗೆ ಇರಕ್ ಬಿಡಿ. ಆಗ್ಲಿ, ನಿನ್ ಸಂತೋಷಕ್ಕೆ ನಾನು ಅಡ್ಡಿ ಬರಲ್ಲ. ಹೋಗ್ ಶಾಂತ್. ಸರಿ ತರ್ತೀನಿ. ಸರಿನಪ್ಪ. ಒಂದ್ 4 ಕಮಲದ ಹೂ ತಗೊಂಬ ಸಾಕು. ನೀವ್ ಬಿಸಾಕಿರೋ ಕಸದ ಹತ್ರ ಫೋಟೋ ಇಟ್ಟಿದ್ದೀರಲ್ಲ, ತೆಗೀರಿ ಅದನ್ನ ಮೊದ್ಲು. ಗೊತ್ತಾಗಿಲ್ಲ ಮೇಡಮ್. ಗೊತ್ತಾಗ್ತಿಲ್ಲ ಅಂದ್ರೆ ಏನ್ರಿ? ಬರ್ತಡೇ ಅಲಂಕಾರ ಮಾಡಕ ಬಂದಿದ್ದೀರಾ ಇಲ್ಲಿ? ದೇವ್ರ ಮಂಟಪ ಅಲಂಕಾರ ಮಾಡತ್ತಾನೆ ಬಂದಿರೋದು. ದೇವ್ ಫೋಟೋನ ಕಸದ ಮಧ್ಯೆ ಇಟ್ರೆ ಹೆಂಗ್ರಿ? ಕಸ ಏನಲ್ಲ ಮೇಡಮ್, ನಮ್ಗೆ ಅನ್ನ ಕೊಡ್ತಿರೋದು ಇದೇ ಅಲ್ವಾ? ನೊಣಕ್ಕೆ ತಿಪ್ಪೇನು ಅನ್ನನೆ, ಹಾಗಂತ ತಗೊಂಡ್ ಬಂದು ದೇವ್ರ ಮನೇಲಿ ಇಟ್ಕೊಳಕಾಗತ್ತಾ? ಏನೇ ನಂಗೆ ಒಂದೇ ಸಮನೆ ಒಯ್ಗುಡ್ತಿದ್ಯಾ? ಅಲ್ಲ ಏನ್ ನಿನ್ ರಗ್ಲೆ? ನಂದೇನತೆ ರಗ್ಲೆ? ದೇವ್ರ ಫೋಟೋನ ಅವ್ರು ಬಿಸಾಕಿರೋ ಕಸದ ಹತ್ರ ಇಟ್ಟಿದ್ರು. ನಿಮ್ಮನ್ನ ಅಲಂಕಾರ ಮಾಡಕಪ್ಪ ಕರ್ಸಿರೋದು, ಅದನ್ ಯಾಕೆ ಅಲ್ಲಿ ಇಟ್ಟಿದೀರಾ ಅಂತ ಕೇಳ್ದೆ. ಅದ್ ತಪ್ಪ ಆತೆ? ಆಯ್ತು ಕಣೆ, ಅದನ್ನ ಸ್ವಲ್ಪ ನಿಧಾನವಾಗಿ ನಾಜೂಕಾಗಿ ಹೇಳ್ಬಾರ್ದಾ? ಗಂಟ್ಲಿದೆ ಅನ್ಬಿಟ್ಟು ಗೊರಗೊಂಟೆ ಪಾಳೆಯವರೆಗೂ ಕೆಲ್ಸ ತರ ಕಿಸ್ತಾ ಇದೆಯಲ್ಲ. ಏನ್ ನಿನಗ್ ಬಂದೋಗಿರೋದು? ಒಂದೋರ್ ಮುಂದೆಲ್ಲ ಅವಳನ್ನ ನಂಗ್ಲಿ ಅಂತ ಕೂಗಾಡ್ತಾ ಇದ್ಯಾ? ಅಲ್ಲ ರೀ, ಪಾಪ ಕೆಲ್ಸ ಮಾಡಕ್ ಬಂದವ್ರ ಮೇಲೆಲ್ಲ ಕೂಗಾಡ್ತಿದ್ದಾಳೆ. ಅದಕ್ಕೆ ನೀನ್ ಅವ್ರ ವಿರುದ್ಧ ನಿಂತ್ಕೊಂಡಿದ್ಯಾ? ಓ ಬನ್ನಿ 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 ಬನ್ನಿ. ಇವಳಿಗೆ ಹೊಟ್ಟೆ ಉರಿ. ಅವಳಿಗೆ ಯಾಕೆ ಹೊಟ್ಟೆ ಉರಿ? ಯಾಕೆ ಅಂದ್ರೆ ಇಷ್ಟು ದಿನ ಈ ಕೂಳಿ ಕೂಗಿದ್ರೆ ಮಾತ್ರ ಬೆಳಗಾಗತ್ತೆ ಅನ್ನೋ ತರ ಇತ್ತು. ಇದಿಲ್ಲ ಅಂದ್ರೂ ಸೂರ್ಯ ಹುಟ್ತಾನೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಹೊಟ್ಟೆ ಒಳಗಡೆ ತಕ್ಕದಿಮಿತ ಶುರುವಾಗಿದೆ. ಮನ್ಸಿಗ್ ಬಂದಿದ್ದೆಲ್ಲ ಮಾತಾಡ್ತಿದ್ದೀರಾ? ದೇವ್ರ ಫೋಟೋನ ಯಾಕೆ ಅಲ್ಲಿ ಇಟ್ಟಿದ್ದೀರಾ ಅಂತ ಕೇಳ್ದೆ ಅಷ್ಟೇ. ಅದನ್ನ ಬಿಟ್ಟು ಬೇರೇನು ಮಾತಾಡ್ಲಿಲ್ಲ. ಇಲ್ಲ ಕಣೆ, ಇವ್ರನ್ನೆಲ್ಲ ತಾರ ಕರ್ಸಿದಾಳಲ್ಲ ಅನ್ನೋ ಸಂಕಟ ನಿನಗೆ, ಅದಕ್ಕೆ ನೀನ್ ಕೂಗಾಡ್ತಾ ಇರೋದು. ಅಲ್ಲ ಕಣೆ, ಕೆಲ್ಸ ಮಾಡ್ಬೇಕಾದ್ರು ಚೂರೋಪಾರ ಹಂಗೆ ಹಿಂಗ ಆಗುತ್ತಪ್ಪ, ಅದಕ್ಕೆ ಯಾಕೆ ನೀನ್ ಈ ಪಾಡೋದು ಅಲ್ವೇನ್ರಿ ವಿಶಾಲು? ನಿಜಾನೇ ನಿಜ. ಏನಮ್ಮ ಇದು ಹಬ್ಬದ ದಿನಾನು? ನಿನ್ ತಾಯಿಗೆ ಮೀನಾ ಮರಿಗ್ ಬೈಯೋದಿಕ್ಕೆ ಹಬ್ಬ ಹರಿದಿನ ಎಲ್ಲ ಯಾಕ್ ಬೇಕು? ಒಂದ್ ಕಾರಣ ಸಾಕು ಅಷ್ಟೇ. ಅಮ್ಮ ಶ್ರುತಿ, ಹಾಗಲ್ಲ. ಬೀಕ್ ಫೈಟ್ ಅತ್ತೆ, ನನಗೆಲ್ಲಾನು ಕೇಳಿಸ್ತು. ಮೀನಾ ಮರಿ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅವಾಗಿಂದ ನೀವೇ ಅವ್ರ ಮೇಲೆ ಕೂಗಾಡ್ತಾ ಇರೋದು. ಎಷ್ಟು ದಿನ ನೆಮ್ಮದಿಯಾಗೇ ಇತ್ತೆ, ಬಂದು ಒಕ್ಕರ್ಸ್ಕೊಂತು ಇದು. ಅತ್ತೆ ಅನ್ನೋ ಭಯ ಇಲ್ಲ, ಭಕ್ತಿ ಅಂತೂ ಇಲ್ವೇ ಇಲ್ಲ. ಅರ್ಲಿ ಮಾರ್ನಿಂಗ್ಗೆ ಫೈಟು, ಇನ್ನ ಅದು ಬಂದ್ರೆ ಹೆಂಗಿರುತ್ತೋ? ಇಷ್ಟೇ ತಾನೆ? ಆಗ್ಲೇ ಈ ಕೆಲ್ಸ ಮಾಡಿದಿದ್ರೆ ಇಷ್ಟು ಮಾತುಗಳಾಗದ? ಶಾಂತಿ, ಸರಿ ಬಿಡೆ. ಪುರೋಹಿತರು ಬಂದಾರ ನೋಡು. ಅದು ನೀವು ಉಳ್ತಾನೆ ಬುಕ್ ಮಾಡಿರೋದು. ನಾವು ಬಂದೋ. ಗುಡ್ ಮಾರ್ನಿಂಗ್ ಸೂರ್ಯ ಅವರೇ. ನಮ್ದು ಅದೇ ಡಿಟೋ. ವಿಷ ಕೂಡ, ವಿಶಾಲ್ ಅವ್ರು ಕೂಡ ಬಂದ್ಬಿಟ್ಟಿದ್ದಾರೆ. ನಾನೇ ಕರ್ದಿರೋದು. ಹಬ್ಬ ಅಂದ್ರೆ ನಮ್ಮವರು ತಮ್ಮವರೆಲ್ಲ ಬೇಡವೇನೋ? ಇರ್ಲಿ. ನಮ್ಮೋರು ನಿಮ್ಮೋರು ಎಲ್ರು ಬಂದ್ರೇನೆ ಅಲ್ವಾ ಹಬ್ಬ. ಬರ್ಲಿ. ಏನಿದು ರಂಗಪ್ಪನವರು ಬಲೆ ಕಾಣಿಸ್ತಾ ಇದೀರಾ? ತಾವೇನ್ ಕಮ್ಮಿ ಇಲ್ಲ, ತಾವು ಮಿಂಚ್ತಾ ಇದೀರಾ. ಮತ್ತೆ ಶಂಕರ್ ಗುರು ಅಣ್ಣವ್ರ ತರ, ಯಜಮಾನ ವಿಷ್ಣು ಅಪ್ಪಾಜಿ ತರ ನಾವು. ನೀವ್ ಅಣ್ಣವ್ರಾದ್ರೆ ನಾವು ಅಣ್ಣವ್ರೆ, ನೀವ್ ವಿಷ್ಣು ಅಪ್ಪಾಜಿ ಆದ್ರೆ ನಾವು ಅದೇ. ಕುಟುಂಬಕ್ಕೆ ಪಂಚಗಿಂಚೆ ಎಲ್ಲ ಕಟ್ಟಿಟ್ಕೊಂಡಿದ್ದೀರಿ. ಮತ್ತೆ ಲೋಟಸ್ ಫ್ಲವರ್ ಮೇಲೆ ಫಸ್ಟ್ ಫ್ಲವರ್ ಕೂತಿರೋ ನಮ್ಮ ಲಕ್ಷ್ಮವ್ವ ನಮ್ಮನೆ ಕಳಸದ ಮೇಲೆ ಚಕ್ರಮಕ ಹಾಕೊಂಡು ಕೂತ್ಕೊಳಕ್ ಬರ್ತಾಳೆ ಅಂದ್ರೆ ನಾವೆಲ್ರೂ ಕೈ ಮುಗಿದು ಕಾಲಿಗೆ ಬಿದ್ದು ವೆಲ್ಕಮ್ ಮಾಡ್ಬೇಕು ತಾನೇ. ಇಷ್ಟ ದಿನ ಈ ಮಾತೆಲ್ಲ ಮಿಸ್ ಆಗಿ ಟಿವಿಗೆ ಬೋರ್ ಆಗಿತ್ತು.
ಸೂಪರ್ ಸೂರ್ಯ ಅವ್ರೆ. ಒಂದ್ 10-20 ನಮಸ್ಕಾರಗಳು. ಓ ಅಪ್ಪಂದ್ರೆ ಆಯ್ತೇನ್ರೋ ನಿಮ್ ಸಂಭ್ರಮಗಳೆಲ್ಲ ಪೂರ್ವಚ್ಕೋಬೋದ ನಾವು ಪೂಜೆನ? ಇನ್ನು ತಾರ ಬಂದಿಲ್ಲ, ನನ್ ಕಂದ ಮನೋಜನು ಬಂದಿಲ್ಲ. ಮನೋಜ ಇವನು ಮನೋಜ ಇಲ್ರ ಬುರಿ ಮನೋಜ ಅಂದ್ರೆ ಅವ್ನ್ ಬರಲ್ರ. ಮತ್ತೇನ್ ಕರಿಬೇಕು? ಲೋ ಅಪ್ನೆ 5 ಡಿಗ್ರಿ ಮನೋಜ ಕಮ್ ಯಜಮಾನ್. ಏನು ಏನು ಮನೋಜ ನಿನ್ ಕತೆ? ಮಮ್ಮಿ ಆ ಅದು ಅರ್ಧ ಪಂಚೆ ಉಟ್ಕೊಂಡಿದ್ದೆ, ಯಜಮಾನ್ ಅಂತ ಕರೆದಂಗಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಹೆಂಗೆ ಮಮ್ಮಿ ನಾನು? ಪುಣ್ಯಾತ್ಮ ಕಣೋ ನೀನು. ಉಟ್ಕೂಡ ಪಂಚೆನಾ? ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಉಟ್ಕೊಳ್ಳೋದು ಸೀರೆನಾ, ಕಟ್ಕೊಳ್ಳೋದು ಪಂಚೆನಾ. ಈ ಕಡ್ಕೋತಿ ನೋಡು ಪಂಚೆನಾ, ಜಪ್ಪಯ್ಯ ಅಂತ ಜಗ್ಬಾರ್ದು. ಹೋ ಈ ಲೈಫೇ ಚೆನ್ನಾಗಿಲ್ಲಪ್ಪ. ನಾನ್ ಕಟ್ಕೊಂಡಿರೋದು ಯಾವುದು ಚೆನ್ನಾಗಿಲ್ಲ. ಆ ಚಿನ್ನನು ಸೇರಿ ಆಯ್ತು ಎರಡು ಕಣ್ಬಿಡ್ಬೋದು. ಲೈ ಏನೋ ಬಂದೋಗಿರ್ತೀನಿ. ಒಂದು ರೋಲ್ ಸುತ್ತಿ 2 ಗಂಟೆ ಹಾಕೊಳಕ್ ಬರಲ್ಲ ನಿನ್ಗೆ. ಇನ್ನು 7 ಸ್ಟೆಪ್ಸ್ ಇಟ್ಟು 3 ನಾಟ್ ಹಾಕಿರೋದು ಭದ್ರವಾಗಿರ್ತಾರೇನೋ. ಅವಳ ವಿಷಯ ಮಾತಾಡ್ಬೇಡ ನೀನು. ಹಬ್ಬದ ದಿನ ಅನಿಷ್ಟದ ಹೆಸರೆತ್ಕೊಂಡು. ಅನಿಷ್ಟನ ಬರುತ್ತೆ ನೋಡಿ ಆಮೇಲಿದೆ. ಮೇಡಮ್ ಅಲಂಕಾರ ಎಲ್ಲ ಆಯ್ತು, ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಮ್ ತಾರ ಕರ್ಸಿರೋದು ಅಂದ್ರೆ ಸುಮ್ನೆನಾ? ನೋಡ್ದೇನೆ ನಂಗ್ಲಿ, ಅಲಂಕಾರ ಅಂದ್ರೆ ಇದು. ನೋಡ್ದೆ ಮೀನಾ, ಇದು ಅಹಂಕಾರ ಅಂತಂದ್ರೆ ಅಲ್ಲ ಬಾಬಾ, ಅಲಂಕಾರ ಅಂತಂದ್ರೆ ಇದು ಅಂತ ಹೇಳಕ್ ಬಂದೆ. ನೋಡ್ತಾನೆ ಇದೀನಿ ರೀ, ತುಂಬಾ ಚೆನ್ನಾಗಿದೆ. ವಿಶಾಲು ಅವ್ರೆ, ನೀವು ಕಲ್ತ್ಕೊಳ್ಳಿ, ಮುಂದಕ್ ಬೇಕಾಗುತ್ತೆ. ಆಯ್ತಾಯ್ತು. ಏನ್ ಹೀಯಾಳಿಸ್ತಿದ್ಯೋ? ಇಲ್ಲಪ್ಪ, ತುಂಬಾ ಚೆನ್ನಾಗಿದೆ. ನಾನ್ ಮಾಡೋ ಅರೇಂಜ್ಮೆಂಟ್ಗಿಂತ ಚೆನ್ನಾಗೇ ಇದೆ. ಏನ್ ಮಾಡ್ತೀಯಾ? ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದನ್ನ ಕಲ್ತು ಬಿಟ್ಟಿದ್ಯಾ ನೀನು. ಲೈ ಎಲ್ಲದಕ್ಕೂ ಹಿಂಗೆ ಸರ್ಕೊಂಡ್ ಕೆಲಸ ಮಾಡ್ತಾ ಇದ್ರೆ ಒಂದಿನ ನೋಡ್ತಾರೋ ಮೂಲೆ ಗುಂಪಾಗ ಹೋಗ್ತೇ ನೀನು. ಈಗ್ಲೂ ನಾನು ಈ ಮನೇಲಿ ಮೂಲೆ ಗುಂಪೆ ತಾನೆ. ಮೇಡಮ್ ಅಮೌಂಟ್ ಸೆಟಲ್ ಮಾಡಿದ್ರೆ ನಾವು ಓಡ್ತೀವಿ. ಕೊಡೋಣ. ಎಷ್ಟು ಸರ್? ಅಡ್ವಾನ್ಸ್ ಪೇ ಆಗಿದೆ, ಇನ್ನು 10,000 ಕೊಟ್ರೆ ಆಯ್ಸು ಮೇಡಮ್. 10,000ನಾ? ಇಷ್ಟ ದಿನ ಎಲ್ಲ ಪಿಯಾಗ್ ಆಗೋದು, ಅದಕ್ಕೆ ಅದ್ರ ಬೆಲೆ ಗೊತ್ತಾಗ್ತಿರಲ್ಲ. ಈಗ ಕೊಡೋದ್ರ ಬೆಲೆ ಗೊತ್ತಾಗುತ್ತೆ. 10,000 ರೂಪಾಯಿ ಅಲ್ಲ ಇವ್ರೆ, ನಾನು 1,000ನೋ 2,000ನೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏನ್ ಸಕ್ರೆ ಇದು? 1,000-2,000 ಕಡಿಮೆ ಕೊಡ್ತೀವಿ ಅನ್ನೋದಕ್ಕೂ ಬರೀ 2,000 ಕೊಡ್ತೀವಿ ಅನ್ನೋದಕ್ಕೂ ವ್ಯತ್ಯಾಸಗಳಿದೆ. ಕೊಟ್ಕೊಳ್ಳಿ. ಬೇಸನ್ ಲಾಡು ಸಿಗತ್ತೆ ಅಂತ ಅಂದ್ಕೊಂಡ್ರಿ, ಖಾಲಿ ಬೇಸನ್ನೇ ತಲೆ ಮೇಲೆ ಬೀಳ್ತಾ ಇದೆ. ತಾರಾ ತಾನೇ ಬುಕ್ ಮಾಡಿರೋದು, ಅವಳ ಕೈಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಸಕ್ ಹೇಳ್ತೀನಪ್ಪ. ತಾರಾ ಅಮ್ಮ, ಯಾಕಮ್ಮ ಹಿಂಗಿದ್ಯಾ? ಏನಾಯ್ತು? ಅವಾಗ್ಲಿಂದ ಹುಡುಕ್ತಾನೆ ಇದೀನಮ್ಮ. ಏನಲ್ಲ, ನೀವ್ ಕೊಟ್ಟ ನೆಕ್ಲೆಸ್ ಕಾಣ್ತಾನೆ ಇಲ್ಲ. ಲೇ ಅಪ್ಪಿಗಳ, ಏನು ನನ್ನ ಹಂಗ್ ನೋಡ್ತಾ ಇದ್ದೀರಾ ನೀವು? ಮನೋಜ, ಹುಡುಗ ಆಟ ಆಡಕ್ ಸಮಯ ಅಲ್ಲ ಇದು. ಪಾಪ ಕಣೋ ತಾರಾ. ಅವಳ ಪಾಪ ಆದ್ರೆ ನೆಕ್ಲೆಸ್ ಕೊಟ್ಬಿಡು ಮನೋಜ, ಯಾಕೋ ಸತಾಯಿಸೋದು? ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಯಾವನ ನೆಕ್ಲೆಸ್ ಎತ್ಕೊಂಡಿರೋದು? ಅಂತ ಕೆಲ್ಸ ಎಲ್ಲ ಈ ಮನೇಲಿ ಯಾರೋ ಮಾಡೋದು? ಯಾವನು ಗೊತ್ತು? ಏ ರವಿ, ಮನೋಜ ಹಾಗೆಲ್ಲ ಮಾಡಲ್ಲ ಕಣ, ನೀನ್ ಸುಮ್ಮನಿರ. ಅಮ್ಮ, ಅವನನ್ನ ಬಿಟ್ಟು ಈ ಮನೇಲಿ ಅಂತ ಕೆಲ್ಸ ಮಾಡೋರು ಯಾರಿದ್ದಾರೆ? ಅಯ್ಯೋ ಮಮ್ಮಿ ಹಬ್ಬ ಅಂತ ನೋಡಲ್ಲ, ಮೂತಿ ಗುದ್ಬಿಡ್ತೀನಿ. ಬಾಗ್ಲ ಅಯ್ಯೋ ನನ್ ಕತ್ತಿಲ್ಲ ಮಮ್ಮಿ. ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ಎಲ್ಲ ಸುಮ್ನೆ ರೀ, ಒಂದ್ ನಿಮಿಷ ಸುಮ್ನೆ ರೀ. ಕಪ್ನೆ ಮನೋಜ, ಒಂದ್ ನಿಮಿಷ ಆ ಕಡೆ ಬರ. ನೋಡು ಮನುಜ, ನಾನು ನೋಡ್ಬೇಕಾ ಕೇಳ್ಬೇಕಾ? ನೋಡ್ತಾ ಕೇಳ್ತು. ಕರೆಕ್ಟ್. ಬೇಡ ನೋಡು, ಅಕಸ್ಮಾತ್ ನೀನೇನಾದ್ರೂ ಕದ್ದಿದ್ರೆ ಅದನ್ನ ಕೊಟ್ಬಿಡು ವಾಪಸ್, ಆಯ್ತಾ? ಆಮೇಲೆ ಎಲ್ರ ಮುಂದೆ ಒದ್ದಿಸ್ಕೊಬೇಡ. ನಿನಗೆ ನಾನು ಆಚೆ ಕಡೆ ಕರ್ಕೊಂಡು ಹೋಗಿ ಅಂಗಡಿಯಲ್ಲಿ ಹೊಸ ಆಟ ಸಾಮಾನು ಕೊಡಿಸ್ತೀನಿ. ಲೊಟ್ಟೆ ಅಲ್ಲ, ನಿನ್ನ ಏನು ಆಟ ಸಾಮಾನು ಮಾಡ್ಕೊಂಡ್ಬಿಟ್ಟಿದ್ರಿ ಮನೇಲಿ ಎಲ್ಲಾರು? ಯಾಕೆ ನನ್ನ ತಳ್ಳಂತ ನೋಡ್ತೀರಾ? ಯಾಕ ಪದೇ ನನ್ನ ಅಲಮೇನ ಪಡ್ತೀಯಾ? ಪ್ರಾರಬ್ಧವೇ, ನಿನ್ನ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಸೈಡ್ ಕರ್ಕೊಂಡೋಗ್ಬಿಟ್ಟು ಮೆತ್ತಿಗೆ ಹೇಳ್ತಾ ಇದ್ದೆ. ಯಾಕೋ ಬಾಯ್ ಬಂದದ್ದು ಕಿರ್ಚ್ಕೋತ್ಯಾ? ಇಲ್ಲ ಕಣೋ, ನೀನ್ ಕಲ್ಲ ಅಂದ್ರು ಅವ್ನ್ ತೊಡ್ಕೊಂಡಿರ್ಬೇಕಲ್ವಾ? ಸೂರ್ಯ, ಅವನಿಗೆ ಇದು ಗೊತ್ತಿಲ್ಲ, ಸುಮ್ನೆ ಇರು. ನಂಗ್ಲಿ ಕೊಟ್ಬಿಡಿ ನೆಕ್ಲೆಸ್ನ. ಅದೇ ಏನ್ ಮಾತಾಡ್ತಿದ್ದೀರಾ ನೀವು? ನಾನ್ ಆ ನೆಕ್ಲೆಸ್ ತಗೊಂಡಿದ್ದೀನಿ ಅಂತನಾ? ದುರಹಂಕಾರಕ್ಕೆ ಇನ್ನೊಂದು ಹೆಸರಾಗ್ಬೇಡ ಶಾಂತಿ. ಅವ್ರು ಗೊತ್ತು ಬಿಡಪ್ಪ, ಮೀನಾ ತಗೊಂಡಿಲ್ಲ ಅಂತ. ಮತ್ತೆ ಯಾಕೆ ಹೆಸರು ಹೇಳಿದ್ದು? ನಾವು ಅವ್ರ ಮಗನ ಹೆಸರು ಹೇಳಿದ್ವಲ್ಲ, ಅದಕ್ಕೆ ಅವರು ಮೀನನ ಹೆಸರು ಹೇಳ್ತಾ ಇದಾರೆ ಅಷ್ಟೇ ಅಲ್ವಾ ಸಕ್ರೆ? 2 in 1. ಏನು 2 in 1? ಕದ್ದಿರೋರು ಸಿಗ್ಲಿ, 3D ಪಿಕ್ಚರ್ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ತಾರಾ ಮೇಡಮ್? ಸಾರಿ ಸರ್, ನೀವಿನ್ ಹೊರಡಿ, ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಸರಿ ಮೇಡಮ್, ನಡೀರಿ ಎಲ್ಲ. ಓ ಇವೆಂಟು ಇಲ್ಲೇ ಪ್ರೆಸೆಂಟ್. ಏನಪ್ಪನೇ ನಿನ್ ನಾಮಾಂಕಿತ? ಸತೀಶ್ ಅಂತ ಸರ್. ಎಲ್ಲಿ ಇದು ಕತ್ರಿ ವಾಪಸ್ ಕೊಡ್ಲಿಲ್ಲ? ಸಾರಿ ಸರ್, ಇಲ್ಲೇ ಇದೆ, ಕೊಡ್ತೀನಿ. ಹೌದಾ? ಸರಿ ಹಂಗೆ ನೆಕ್ಲೆಸ್ ವಾಪಸ್ ಕೊಟ್ಬಿಡಮ್ಮ. ಏನ್ ಕಂದ ಹಂಗ್ ಮಗ್ಮಗ ನೋಡ್ತಾ ಇದ್ಯಾ? ನೆಕ್ಲೆಸ್ ವಾಪಸ್ ಕೊಡು ಒಂದೇ. ನನ್ಗೇನ್ ಗೊತ್ತು ಸರ್? ಸರ್, ನಮ್ ಕಂಪ್ನಿನಲ್ಲಿ ಕಳ್ಳರುಗಳು ಯಾರಿಗಿಲ್ಲ ಸರ್. ಓಹೋ ಸರ್, ನೋಡಿ, ನಿಮ್ಮ ಕಂಪ್ನಿನಲ್ಲಿ ಕಳ್ಳರು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತು ಕಂಪನಿ ಕೊಡಕ್ ಬಂದಿರೋರಲ್ಲಿ ಒಬ್ಬ ಕಳ್ಳ ಅಂತೂ ಇದ್ದೇ ಇದ್ದಾನೆ. ನೆವರ್ ಸರ್, ನಮ್ದು ತುಂಬಾ ಫೇಮಸ್ ಕಂಪ್ನಿ. ಸಾಫ್ಟ್ವೇರ್ ಕಂಪ್ನಿಯಿಂದ ಹಿಡಿದು ಬ್ಯಾಂಕ್ ವರೆಗೂ ನಾವು ಇವೆಂಟ್ ಮಾಡಿದೀವಿ. ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ಆಗಿಲ್ಲ. ಸರ್, ನೀವು ಬ್ಯಾಂಕ್ ಅಲ್ಲಾನ ಇರಿ, ಬ್ಯಾಂಕ್ ಹಾಕಲ್ಲಾನ ಇರಿ, ನೀವ್ಚ್ಕೊಂಡು ಕದ್ದಿರೋ ನೆಕ್ಲೆಸ್ ವಾಪಸ್ ಇಲ್ಲಿಡಿ. ಯಾರನ್ನ ಪ್ರಶ್ನೆ ಮಾಡ್ತಿರೋದು ಅಣ್ಣ? ಅಮ್ಮ ಮೀನಾ ಅದ್ಕೆ ಬಗ್ಗೆ ಕೇಳಿದ್ರು ಅಂತ ನೀವ್ ಇವ್ರನ್ನ ಪ್ರಶ್ನೆ ಮಾಡ್ಬೇಡಿ. ಕಾರಣ ಇಲ್ಲದೆ ಸೂರ್ಯ ಅವ್ರು ಮಾತಾಡಲ್ಲಮ್ಮ ತಾರಾ.
ನೀವ್ ಸ್ವಲ್ಪ ಸುಮ್ನೆ ಇರಿ. ಏ ಹೆಲೋ, ನಾನ್ ಯಾಕೆ ಸುಮ್ನೆ ಇರ್ಬೇಕು? ನೀವ್ ಸುಮ್ನೆ ಇರಿ. ನಿಮ್ಗೆ ಮೀನಾ ಅವ್ರ ಬಗ್ಗೆ ಸೂರ್ಯ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನ್ ಹೇಳಿದಕ್ಕೂ ನೀವ್ ಹೇಳ್ತಿರೋದಕ್ಕೂ ಸಂಬಂಧನೇ ಇಲ್ಲ. ನಾನು ಇವ್ರು ಕಳ್ರಲ್ಲ ಅಂತ ಹೇಳ್ತಿರೋದು. ಸೂರ್ಯ ಅವರು ಅನುಮಾನ ಪಡ್ತಾ ಇದಾರೆ ಅಂದ್ರೆ ಅಲ್ಲಿ ಏನೋ ವಿಷಯ ಇದೆ ಅಂತ ಅರ್ಥ. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಲಕ್ಷ್ಮಿ ಹಬ್ಬದ ದಿನನೇ ಲಕ್ಷ್ಮಿನ ಕಲ್ತಿದಾರಲ್ಲ, ಏನ್ ಹೇಳ್ಬೇಕಿಂತವ್ರಿಗೆ. ನಾನು 10 ಕಡೆ ವಿಚಾರಿಸಿ ಬೆಸ್ಟ್ ಕಂಪ್ನಿನ ಹುಡುಕಿ ಬುಕ್ ಮಾಡಿದೀನಿ. ಇವ್ರು ಕಳ್ತನ ಮಾಡಕ್ಕೆ. ಏನು ಸೋಲ್ತೀಯ ತಾರಮ್ಮ? ಈ ಭೂಮಿನಲ್ಲಿ ನಾರ್ತು ಸೌತು ಈಸ್ಟು ವೆಸ್ಟು ಅಂತ ಮಾತ್ರನೇ ಇರೋದು. ವೆಸ್ಟು ಅಂತ ಈ ಪ್ರಪಂಚದಲ್ಲಿ ಯಾವ್ದೂ ಇಲ್ಲ. ಎಲ್ರ ಮಧ್ಯ ಇಂಥ ವೇಸ್ಟ್ ಇದ್ದೇ ಇರತ್ತೆ. ಸತೀಶ್, ಏನ್ರಿ ಇದು? ಏನ್ ಮನೆ ಹಾಳು ಮಕ್ಕಳ್ರೆ ನೀವು? ಮನೆಗೊಬ್ಬರನ್ನ ನಂಬಿ ಕರೆಸ್ತೀವಿ ಅಂದ್ರೆ ಆ ನಂಬಿಕೆ ಉಳಿಸ್ಕೋಬೇಕಲ್ವಾ ನೀವು? ನಮಸ್ಕಾರ. ಏನ್ ಜನ್ಮಗಳಪ್ಪ. ರೇ ವಿನಾಯಕ್, ಏನ್ರಿ ನೀವು 5 ಡಿಗ್ರಿ ಮನೋಜ್ ಅಕ್ಕಮ್ ಯಜಮಾನ್ ನನ್ ಮೇಲೆ ಅನುಮಾನ ಪಡೋ ತರ ಮಾಡ್ಬಿಟ್ರಲ್ರಿ ನೀವು. ವೆರಿ ರಾಂಗ್ ಸರ್. ಇವ್ರ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಎಲ್ರು ಕ್ಷಮಿಸ್ಬಿಡಿ. ನೋ ಕ್ಷಮೆ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಇರಿ. ಬೇಡಿ ಮೇಡಮ್, ರೆಪ್ಯುಟೇಷನ್ ಹೋದ್ರೆ ನಾವೆಲ್ಲ ಕೆಲಸ ಕಳ್ಕೋಬೇಕಾಗುತ್ತೆ. ದಯವಿಟ್ಟು ಹಾಗೆ ಮಾಡ್ಬಿಡಿ ಮೇಡಮ್. ಬಿಡು ಶ್ರುತಿ, ಒಬ್ಬ ತಪ್ಪು ಮಾಡ್ದ ಅಂತ ಎಲ್ರೂ ಕೆಲ್ಸ ಕಳ್ಕೊಳೋ ಹಾಗೆ ಮಾಡ್ಬೇಡ. ವಾಟ್ ಮೀನವರಿ, ನೀವೇನ್ ಹೇಳ್ತೀರಾ? ಹೋಗ್ಲಿ ಬಿಡು ಶ್ರುತಿ, ಗೊತ್ತಾಗ್ದಲೆ ಮಾಡಿರ್ತಾರ. ಮೇಡಮ್, ದಯವಿಟ್ಟು ಮತ್ತೊಂದ್ಸಲ ಕ್ಷಮೆ ಕೇಳ್ತೀನಿ. ವಿಕ್ರ ಪೇಮೆಂಟ್ ಏನ್ ಮಾಡ್ಬಿಡಿ ಮೇಡಮ್, ನಾವಿನ್ನ ಹೊಡ್ತೀವಿ ಮೇಡಮ್. ಇದಕ್ಕೆ ಹೇಳಿ ಮನೇಲಿ ಇಷ್ಟು ಜನ ಇದ್ರು ದೇವ್ರ ಅಲಂಕಾರ ಮಾಡಕ್ಕೆ ಹೊರಗಡೆ ಜನನ ಕರೆಸ್ಬೇಡಿ ಅಂತ ಪಡ್ಕೊಂಡೆ. ಕೇಳಿದ್ರೆ ನನ್ ಮಾತ? ಅಲ್ಲರಿ ಪಾಪ ತಾರ ಆಸೆ ಪಟ್ಲು ಅಂತ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೊಟ್ಟಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಹಾಗಂತ ಹೇಳಿದ್ದಾರೆ. ಸುಮ್ನೆ ಹೇಳಿದಾರ? ನಿನಗೆ ಮಾತ್ರ ಬುದ್ಧಿ ಹೇಳಕ್ ಸಾಧ್ಯವೇ ಇಲ್ಲ. ಶಾಂತಿ, ಕೂತ್ಕೊಳ್ಳಿ. ಪೂಜೆ ಶುರು ಮಾಡ್ಕೊಳ್ಳಿ. ಅರ್ಚಕ್ರೆ, ಪೂಜೆ ಶುರು ಮಾಡಿ. ಸೂರ್ಯ, ರವಿ, ಮನೋಜ. ಅರ್ಚಕ್ರೆ, ನನ್ ಮಗನ ಹೆಸರಿಗೂ ಸಂಕಲ್ಪ ಮಾಡಿ ಮನೋಜ್ ಅಂತ ಹೆಸರು. ಮನೋಜನ ಹೆಂಡತಿ ರೋಹಿಣಿ. ನೀನ್ ಯಾಕೆ ಬಂದೆ ಪೂಜೆಗೆ? ನೀನು ಬೇಕಾಗಿಲ್ಲ, ಹೋಗೇನಿಂದ. ಮನೋಜ್, ಏಯ್ ಚಿನ್ನು, ಮನೋಜ. ಅಲ್ವಾ? ಏಯ್ ನೀನಕ್ಕೆ ಬಂದಿರ್ಗೆ? ಎಲ್ರು ಖುಷಿಯಾಗಿದಾರಲ್ಲ. ದಾಲು ಪಾಲಿರಾಲು ಅಂತ ಬಂದ್ಬಿಟ್ಟಿದೆ ಈ ನಾಗಿನ್ನು. ಏಂಟಿ ವಿಲನ್ಗಳಿಗೆ ಆಂಟಿ ಲುಕ್ಗಳಿಗೆ ಕರ್ಗೋ ಕರ್ಪೂರದ ಗೊಂಬೆ ಅಲ್ಲ ನಾನು. ಲುಕ್ಕು ರಿಟರ್ನ್ ತಗೊಂಡು ರೈಟ್ ಅಬೌಟ್ ಟರ್ ಅಂತ ಹೊಂಟೋಯ್ತಾ ಇರ್ಬೇಕು. ನಾನು ಹೋಗೋದಕ್ಕಲ್ಲ ಬಂದಿರೋದು. ಇರೋದಕ್ ನಾವು ಬಿಡಲ್ಲ. ಅಲ್ಲಮ್ಮ ರೋಹಿಣಿ, ನಿನ್ನ ಅವಶ್ಯಕತೆ ನಮಗಿಲ್ಲ. ಈ ಮನೆ ನೀನ್ ಯಾರಿಗೂ ಬೇಕಾಗಿಲ್ಲ ಅಂದ್ಮೇಲೂ ಯಾಕಮ್ಮ ಈ ಹಠ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದೀಯ ನೀನು? ನನಗೋಸ್ಕರ ಮಾವ ಮಾವ ಅಂತೆಲ್ಲ ಕರಿಬೇಡಮ್ಮ ನೀನ್ ನನ್ಗೆ. ಚಿಲಕ್ನೂರ್ ಚಿಂತಾಮಣಿ ಹಬ್ಬ ಅಂತಾನು ನೋಡಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಡಿಯಾಚೆಗೆ. ನಾನ್ ಇವತ್ತಿನಿಂದ ಹಬ್ಬ ಮುಗಿಸ್ಕೊಂಡೇ ಹೋಗೋದು. ಮುಂಚೆನೆ ಹೋಗ್ಬೇಕು ಅಂದ್ರೆ ನಾನಲ್ಲ, ನನ್ ಹೆಣ ಮಾತ್ರ ಹೋಗುತ್ತೆ. ನೀನು ಈ ಮನೆಯವ್ರಿಗೋಸ್ಕರ ರೈಸ್ ಮಾಡಿದ ವಾಯ್ಸು ಇನ್ನೂ ಚೆನ್ನಾಗಿ. ನೀನು ಫೇಸ್ ಮಾಡಿದ ರೀತಿ ಇದೆಯಲ್ಲ, ಅಯ್ಯೋ ನಾಚಿಕೆ ಆಗತ್ತೆ. ಗಂಡಗಳಾಗಿ ನಮ್ ಕೈಲೇ ಏನು ಕಿಸಿಯಕ್ಕಾಗ್ಲಿಲ್ಲ ಅಂತ. ನೀವಿಲ್ದೇ ಇದ್ರೆ ನನ್ ಕೈಲಿ ಏನ್ ಮಾಡಕ್ಕಾಗೋದು? ಐಡಿಯಾ ನಂದಾದ್ರೂ ಹೋರಾಟ ನಿಮ್ದೆ. ನನ್ ಜೊತೆ ಬಂದಿದ್ ನೀವು, ನಿಂತಿದ್ ನೀವು, ಮಾತಾಡಿದ್ ನೀವು. ಒಟ್ಟು ನನಗಂತೂ ನಿನ್ನ ಮೇಲೆ ಡಬಲ್ ಲವ್ ಆಗ್ತಿದ್ಯಪ್ಪ. ನಾನ್ ಹಿಂದೆ ಹೋದ್ರು ಈ ಮನೆ ಅನಾಥ ಆಗಲ್ಲ, ಯಾರು ಬಂದ್ರು ನಮ್ಮ ಅಪ್ಪ ಅಮ್ಮನ ಹೊರಗಾಕಲ್ಲ ಅನ್ನೋ ಬೇಜ ಬರ್ತಾ ಇದೆ. ಇವಾಗ ಅದೆಲ್ಲ ಯಾಕ್ ಬೇಕು ರೀ?